Hello students, welcome back to my YouTube channel. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಸೆಕೆಂಡ್ನಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಾರ್ಮೆಟ್ ಬರೆದಿದ್ದೀನಿ. ಸೊ ಈ ಫಾರ್ಮೆಟನ್ನು ನೀಟಾಗಿ ಬರ್ಕೊಳ್ಬೇಕಾಗತ್ತೆ. ನೀವು ಕಂಪ್ಲೀಟ್ ಡಿಫ್ರೆಂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ನೀವು ಸೊಲ್ಯೂಷನ್ ಮಾಡುವಂಥದ್ದು ಕಂಪ್ಲೀಟ್ ಡಿಫ್ರೆಂಟ್. ಇನ್ಕಮ್ ಫ್ರಮ್ ಪ್ರೊಫೆಷನಲ್ ನೀವು ಏನು ಮಾಡ್ತಿದ್ರಿ, ಓನ್ಲಿ ಪ್ರೊಫೆಷನಲ್ ಇನ್ಕಮ್ ಬರೀತಾ ಇದ್ರಿ, ಓನ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಬರೀತಿದ್ವಿ. ಬಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಬೇಕಾದ್ರೆ ನೀವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಇನ್ಕಮನ್ನು ಬಿಟ್ಟು ಬೇರೆ ಎಕ್ಸ್ಪೆನ್ಸಸ್ ಬೇರೆ ಇನ್ಕಮನ್ನು ಬರೀಬೇಕಾಗತ್ತೆ. ಬಟ್ ಕೆಲವೊಂದು ಬಿಸ್ನೆಸ್ ಎಕ್ಸ್ಪೆನ್ಸಸನ್ನು ಬರೀಬೇಕಾಗತ್ತೆ. ಅದು ಯಾವ್ದ್ಯಾವ್ದು ಬರೀಬೇಕು, ಯಾವ್ದ್ಯಾವ್ದು ಬರೀಬಾರ್ದು, ಸೊಲ್ಯೂಷನ್ ಹೇಗೆ ಮಾಡಬೇಕು, ಫಾರ್ಮೆಟ್ ಏನು, ಎಲ್ಲದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತಂದರೆ, ಕ್ವಶನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ. ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿರ್ತಾರೆ. ಸೊ ಫಸ್ಟ್ ಯಾವಾಗಲೂ ನೆಟ್ ಪ್ರಾಫಿಟ್ ಬರ್ಕೊಳ್ಬೇಕು. ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಆರ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂದ್ರೆ ಒಂದೇ, ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಒಂದೇ. ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂತ ಬರೆದು ಎಲ್ಲ ಥರದ ಪರ್ಸ್ನಲ್ ಎಕ್ಸ್ಪೆನ್ಸಸನ್ನು ಬರೀಬೇಕು. ಕ್ವಶನಲ್ಲಿ ಏನೇನು ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೋ ಆ ಎಕ್ಸ್ಪೆನ್ಸಸ್ನಲ್ಲಿ ಪರ್ಸ್ನಲ್ ಎಕ್ಸ್ಪೆನ್ಸಸನ್ನು ಮಾತ್ರ ಬರೀಬೇಕು. ಬಟ್ ಕೆಲವೊಂದು ಬಿಸ್ನೆಸ್ ಎಕ್ಸ್ಪೆನ್ಸಸನ್ನು ಬರೀಬೇಕಾಗತ್ತೆ. ಆ ಕೆಲವೊಂದು ಬಿಸ್ನೆಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಯಾವ್ದು ಅಂತ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಸೊ ಇವಿಷ್ಟನ್ನು ನೀವು ಓದ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಬರೆದಿರೋವಂಥ ಎಕ್ಸ್ಪೆನ್ಸಸ್ ರಿಕರಿಂಗ್ ಅಲ್ಲ, ಪದೇ ಪದೇ ಆಗುವಂಥ ಬಿಸ್ನೆಸ್ ಎಕ್ಸ್ಪೆನ್ಸಸನ್ನು ಬರೀಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ, ಪ್ರತಿ ವರ್ಷವೂ ಫೈರ್ ಇನ್ಶೂರೆನ್ಸ್ ಕಟ್ತಾರೆ. ದೆನ್ ಸ್ಯಾಲ್ರಿ ಪೇಯ್ಡ್ ಟು ಎಂಪ್ಲಾಯೀಸ್, ಪ್ರತಿ ತಿಂಗಳು ಕೂಡ ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕಟ್ತಾರೆ, ಸ್ಯಾಲ್ರಿ ಪೇಮೆಂಟ್ ಮಾಡ್ತಾರೆ. ದೆನ್ ರೆಂಟ್ ಪೇಯ್ಡ್, ಪ್ರತಿ ತಿಂಗಳು ಕೂಡ ಏನಾದರೂ ಓನ್ ಬಿಲ್ಡಿಂಗ್ ಇಲ್ಲ ಅಂತಂದರೆ, ಬಿಸ್ನೆಸ್ ಮಾಡಬೇಕಾದ್ರೆ ಬಿಲ್ಡಿಂಗ್ ಅವಶ್ಯಕತೆ ಬೇಕಾಗುತ್ತೆ. ಓನ್ ಬಿಲ್ಡಿಂಗ್ ಇಲ್ಲ ಅಂತಂದರೆ ಬಿಲ್ಡಿಂಗನ್ನು ರೆಂಟಿಗೆ ತೊಗೊಂಡು ಬಿಸ್ನೆಸ್ ನಡೆಸ್ತಾ ಇರ್ತಾರೆ. ಸೊ ಪ್ರತಿ ತಿಂಗಳು ರೆಂಟ್ ಕಟ್ತಾರೆ. ಸೊ ಪದೇ ಪದೇ ಆಗುವಂಥ ಎಕ್ಸ್ಪೆನ್ಸಸನ್ನು ನಾವಿಲ್ಲಿ ಬರೀಲಿಕ್ಕಿಲ್ಲ. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸನ್ನು ಮಾತ್ರ ಬರೀಬೇಕು. ಫಾರ್ ಎಕ್ಸಾಂಪಲ್, ಪೆನಾಲ್ಟೀಸ್ ಆ್ಯಂಡ್ ಫೈನ್ಸ್. ಕೆಲವೊಂದು ಸರಿ ಏನು ಮಾಡ್ತಾರೆ ಅಂತಂದರೆ, ನಾವು ರೂಲ್ಸ್ ಫಾಲೋ ಮಾಡಲಿಲ್ಲ ಅಂತಂದರೆ ಪೆನಾಲ್ಟಿ ಹಾಕ್ತಾರೆ. ಸೊ ಪೆನಾಲ್ಟಿ ಅನ್ನುವಂಥದ್ದು ಪದೇ ಪದೇ ಆಗುವಂಥ ಎಕ್ಸ್ಪೆನ್ಸಸ್ ಅಲ್ಲ. ಪದೇ ಪದೇ ಆಗುವಂಥ ಎಕ್ಸ್ಪೆನ್ಸಸನ್ನು ನಾವಿಲ್ಲಿ ಬರೀಲಿಕ್ಕಿಲ್ಲ. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮಾತ್ರ ಬರೀಬೇಕು. ಸೊ ಯಾವ್ದು ಎಕ್ಸ್ಪೆನ್ಸಸ್ ಅಂತ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಬೇಕು. ಸೊ ಇವಿಷ್ಟನ್ನು ನೀವು ಓದ್ಕೊಳ್ಬೇಕಾಗತ್ತೆ. ಸೊ ಇಷ್ಟನ್ನು ಒಂದೇ ಪ್ರಾಬ್ಲಮಲ್ಲಿ ಇಷ್ಟು ಬರಲ್ಲ. ಸೊ ಎರಡ ಬರುತ್ತೆ. ಯಾವ್ದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರೀಬೇಕು ಅಂತ ನೀವು ನೋಡ್ಕೊಳ್ಬೇಕು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಕೆಲವೊಂದಿಲ್ಲ ನೋಡಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಟ್ಟರೆ 4/5 ಅಷ್ಟು ಬರೀಬೇಕು. ಕೊಟ್ಟಿರೋ ಅಮೌಂಟಿಗೆ 4/5 ಮಾಡಿ ಬಂದಿರೋಂಥ ಆನ್ಸರನ್ನು ಇಲ್ಲಿ ಬರೀಬೇಕಾಗತ್ತೆ. ಕಾಪಿರೈಟ್ ಅಥವಾ ಪೇಟೆಂಟ್ ಕೊಟ್ಟರೆ 75% ಅಷ್ಟು ನೀವು ಬರೀಬೇಕಾಗತ್ತೆ. ಸೊ ಇಲ್ಲಿರೋವಂಥ ಎಲ್ಲ ಎಂಟ್ರಿನ ನೀವು ಒಂದ್ಸರಿ ನೋಟ್ ಡೌನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ದೆನ್ ಇನ್ಕಮನ್ನು ಲೆಸ್ ಮಾಡಬೇಕು. ಇನ್ಕಮನ್ನು ಲೆಸ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ನೋಟ್, ನಾನು ಕನ್ನಡದಲ್ಲೇ ಬರೆದಿದ್ದೀನಿ ಅರ್ಥ ಆಗಲಿ ಅಂಥೇಳಿ. ಸೊ ಇವಿಷ್ಟು ಇನ್ಕಮ್ಗಳನ್ನು ಬಿಟ್ಟು 6 ಇನ್ಕಮ್ ಬರೆದಿದ್ದೀನಿ ನಾನಿಲ್ಲಿ. 6 ಇನ್ಕಮ್ ಯಾವ್ದು ಅಂತಂದರೆ, ಗ್ರಾಸ್ ಪ್ರಾಫಿಟ್ಟು, ಕ್ಲೋಸಿಂಗ್ ಸ್ಟಾಕು, ಕಮಿಷನ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ಸೇಲ್ಸ್, ಬ್ಯಾಡ್ ಡೆಟ್ಸ್ ರಿಕವರ್ಡ್, ಮಿಸಲೇನಿಯಸ್ ಇನ್ಕಮ್. ಇವಿಷ್ಟು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು. ಸೊ ಇವಿಷ್ಟು ಇನ್ಕಮನ್ನು ಬಿಟ್ಟು ಉಳಿದಿರುವಂಥ ಎಲ್ಲ ಇನ್ಕಮನ್ನು ನೀವು ಇನ್ಕಮ್ಸ್ ಆಫ್ ಅದರ್ ಹೆಡ್ಡಲ್ಲಿ ಬರೀಬೇಕು. ಈ 6 ಇನ್ಕಮ್ಗಳನ್ನು ಬರೀಲಿಕ್ಕಿಲ್ಲ. ಈ 6 ಇನ್ಕಮ್ಗಳನ್ನು ಏನಕ್ಕೆ ಬರೀಲಿಕ್ಕಿಲ್ಲ? ಈ 6 ಕೂಡ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಈ 6 ಇನ್ಕಮನ್ನು ನೀವು ಬರೀಲಿಕ್ಕಿಲ್ಲ. ಈ 6 ಇನ್ಕಮನ್ನು ಬಿಟ್ಟು ಯಾವ್ದು ಉಳಿಯುತ್ತೋ ಅವೆಲ್ಲದನ್ನು ಇನ್ಕಮ್ಸ್ ಆಫ್ ಅದರ್ ಹೆಡ್ಡಲ್ಲಿ ಬರೀಬೇಕು. ಬರೆದು ಲೆಸ್ ಮಾಡಿದಾಗ ಬರುವಂಥ ಆನ್ಸರೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗುತ್ತೆ. ಇನ್ನೂ ಒಂದು ನಿಮಗೆ ನೋಟ್ ಬರೆದಿದ್ದೀನಿ, ಯಾವ್ದು ಬರೀಬೇಕು, ಯಾವ್ದು ಬರೀಬಾರ್ದು ಅಂತ. ಇಲ್ಲಿ ಇಂಟು ಮಾರ್ಕ್ ಇರೋದೆಲ್ಲ ಬರೀಬಾರ್ದು, ರೈಟ್ ಮಾರ್ಕ್ ಇರೋದೆಲ್ಲ ಬರೀಬೇಕು. ಸೊ ಕನ್ಫ್ಯೂಷನ್ ಆಗುವಂಥ ಎಂಟ್ರಿ ಇವಿಷ್ಟು. ಸೊ ಹಾಗಾಗಿ ನಾನು ಇಲ್ಲಿ ಇವಿಷ್ಟನ್ನು ಸಪ್ರೇಟಾಗಿ ಬರೆದಿದ್ದೀನಿ. ಸ್ಟಾಫ್ ಸ್ಯಾಲ್ರಿ ಬರೀಲಿಕ್ಕಿಲ್ಲ. ಏನಕ್ಕೆ ಅಂತಂದರೆ, ಸ್ಟಾಫ್ ಸ್ಯಾಲ್ರಿ ಅಂತಂದರೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು. ಪ್ರಾಪರೇಟರ್ ಸ್ಯಾಲ್ರಿ, ಅವರೇ ಸ್ಯಾಲ್ರಿ ಕೊಡ್ತಾ ಇದ್ರೆ ಪರ್ಸ್ನಲ್ ಆಗುತ್ತೆ, ಸ್ಯಾಲ್ರಿ ತೊಗೊಳ್ತಾ ಇದ್ರೆ. ಸೊ ಪ್ರಾಪರೇಟರ್ ಸ್ಯಾಲ್ರಿ ಬರೀಬೇಕು. ಬ್ಯಾಡ್ ಡೇಟ್ಸ್ ಬರೀಲಿಕ್ಕಿಲ್ಲ, ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಬರೀಬೇಕು. GST ಬರೀಲಿಕ್ಕಿಲ್ಲ. ಏನಕ್ಕೆ ಅಂದರೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು. ಬೇರೆ ಎಲ್ಲ ಥರದ ಟ್ಯಾಕ್ಸನ್ನು ಬರೀಬೇಕು. ಇನ್ಕಮ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್ ಇವೆಲ್ಲದನ್ನು ಬರೀಬೇಕು. ದೆನ್ GST ಬರೀಲಿಕ್ಕಿಲ್ಲ. ರಿಸರ್ವ್ ಅಥವಾ ಪ್ರಾವಿಷನ್ ಫಾರ್ GST ಅಂತ ಕೊಟ್ಟರೆ ಬರೀಬೇಕು. ಇಂಟ್ರೆಸ್ಟ್ ಆನ್ ಲೋನ್ ಬರೀಲಿಕ್ಕಿಲ್ಲ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರೀಬೇಕು. ನಾನು ಈ ಥರದಲ್ಲಿ ಹೇಳಿದ್ರೆ ನಿಮಗೆ ಅರ್ಥ ಆಗೋದು ಕಷ್ಟ. ಸೊ ಡೈರೆಕ್ಟಾಗಿ ನಾನೊಂದು ಕ್ವಶನನ್ನು ಎಕ್ಸ್ಪ್ಲೈನ್ ಮಾಡಿಕೊಂಡು ಆ ನಂತರದಲ್ಲೇ ನಾನು ನಿಮಗೆ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು, ಇನ್ನೊಂದು ಎಕ್ಸಾಂಪಲ್ ಪ್ರಾಬ್ಲಮ್ ಇದೆ. ಈ ಎಕ್ಸಾಂಪಲ್ ಪ್ರಾಬ್ಲಮನ್ನು ನಿಮಗೆ ಅರ್ಥ ಮಾಡಿಸ್ತಾ ಇನ್ಕಮ್ ಫ್ರಮ್ ಬಿಸ್ನೆಸ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಕ್ವಶನ್ ಈ ಥರದಲ್ಲಿದೆ. ಸೊ ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್ ನೋಡಿ. 10 ಮಾರ್ಕ್ಸಿಗೆ ಕೊಡ್ತಾರೆ. ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ನಿಮಗೆ 10 ಮಾರ್ಕ್ಸಿಗೆ ಕೇಳ್ತಾರೆ. ಫ್ರಮ್ ದ ಫಾಲೋವಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಎನ್ ಅಸೆಸ್ಸಿ.
ಕ್ವಶನಲ್ಲಿ ಒಬ್ಬ ಅಸೆಸಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಅಸರ್ಟೈನ್ ಇನ್ಕಮ್ ಫ್ರಮ್ ಬಿಸ್ನೆಸ್, ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಯಾವ ಅಕೌಂಟ್ ಕೊಟ್ಟಿದ್ದಾರೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಕ್ವಶನಲ್ಲಿ ಕೊಟ್ಟಿರೋಂಥ ಅಕೌಂಟ್ ಯಾವುದು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಒಂದಷ್ಟು ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಕೊಟ್ಟಿರೋಂಥ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಬೇಕು. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡೋದು ಹೇಗೆ ಅಂತಂದರೆ, ಎಲ್ಲ ಪ್ರಾಬ್ಲಮ್ನಲ್ಲಿ ಫಸ್ಟು ನಾವು ನೆಟ್ ಪ್ರಾಫಿಟನ್ನು ಬರೀಬೇಕಾಗತ್ತೆ. ಸೊ ಎಷ್ಟಿದೆ ನೆಟ್ ಪ್ರಾಫಿಟ್? ನೆಟ್ ಪ್ರಾಫಿಟ್ 27,500. ಸೊ ಎಲ್ಲ ಪ್ರಾಬ್ಲಮ್ನಲ್ಲೂ ಫಸ್ಟು ನಾವು ಯಾವಾಗಲೂ ನೆಟ್ ಪ್ರಾಫಿಟ್ ಬರೀಬೇಕು. ನೆಟ್ ಪ್ರಾಫಿಟ್ 27,500 ಇದೆ. ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಥವಾ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಡಿಸ್ಅಲೌಡ್ ಅಂದರೂ ಒಂದೇ, ಇನ್ಅಡ್ಮಿಸಿಬಲ್ ಅಂತಂದ್ರು ಒಂದೇ. ಸೊ ಈಗ ಡೆಬಿಟ್ ಸೈಡ್ ನೋಡಬೇಕು. ಎಕ್ಸ್ಪೆನ್ಸಸ್ ಬರೀಬೇಕಾದ್ರೆ ಡೆಬಿಟ್ ಸೈಡ್ ನೋಡಬೇಕು. ಡೆಬಿಟ್ ಸೈಡ್ನಲ್ಲಿ ಇರೋವಂಥ ಎಂಟ್ರಿಯಲ್ಲಿ ನೀವು ಬಿಸ್ನೆಸ್ಸಿಂದ ಯಾವುದೂ ಬರೀಲಿಕ್ಕಿಲ್ಲ, ಪರ್ಸ್ನಲ್ ಮಾತ್ರ ಬರೀಬೇಕು. ನೋಡಿ, ಡೆಬಿಟ್ ಸೈಡ್ ಸುಮಾರು ಎಂಟ್ರೀಸ್ ಕೊಟ್ಟಿದ್ದಾರೆ. ಜನರಲ್ ಎಕ್ಸ್ಪೆನ್ಸಸ್ ಇದೆ, ಸ್ಯಾಲ್ರಿ ಇದೆ, ಅಡ್ವರ್ಟೈಸ್ಮೆಂಟ್ ಇದೆ, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಇದೆ. ಸೊ ಇಷ್ಟರಲ್ಲಿ ನಿಮಗೆ ಯಾವ್ದು ಪರ್ಸ್ನಲ್ ಅನಿಸುತ್ತೋ ಅವೆಲ್ಲದನ್ನು ಫಸ್ಟ್ ಬರ್ಕೊಳ್ಳಿ. ಬಿಸ್ನೆಸ್ಸಿಂದ ಯಾವುದೂ ಬರೀಲಿಕ್ಕಿಲ್ಲ. ಫಸ್ಟ್ ಎಂಟ್ರಿ ಯಾವುದು? ಜನರಲ್ ಎಕ್ಸ್ಪೆನ್ಸಸ್. ಜನರಲ್ ಎಕ್ಸ್ಪೆನ್ಸಸ್ ಅಂದರೆ ಬಿಸ್ನೆಸ್ ಮಾಡಬೇಕಾದ್ರೆ ಆಗುವಂಥ ಡೇ ಟು ಡೇ ಎಕ್ಸ್ಪೆನ್ಸಸ್. ಜನರಲ್ ಎಕ್ಸ್ಪೆನ್ಸಸ್ ಬರೀಲಿಕ್ಕಿಲ್ಲ, ಬಟ್ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಜನರಲ್ ಎಕ್ಸ್ಪೆನ್ಸಸ್ನಲ್ಲಿ 300 ರೂಪಾಯಿ ಪುವರ್ ಸ್ಟೂಡೆಂಟಿಗೆ ಕೊಟ್ಟಿದ್ದಾರಂತೆ. ಸೊ ನೀವು ಜನರಲ್ ಎಕ್ಸ್ಪೆನ್ಸಸ್ ಇರೋ ಅಮೌಂಟ್ ಎಷ್ಟು? 5,000. ಈ 5,000 ಬಿಸ್ನೆಸ್ ರಿಲೇಟೆಡ್, 5,000 ಬರೀಲಿಕ್ಕಿರಲಿಲ್ಲ, ಬಟ್ 300 ರೂಪಾಯಿ ಪುವರ್ ಸ್ಟೂಡೆಂಟಿಗೆ ಕೊಟ್ಟಿರೋದ್ರಿಂದ ಪರ್ಸ್ನಲ್ ಎಷ್ಟಾಗುತ್ತೆ? 300 ರೂಪಾಯಿ ಮಾತ್ರ. ಸೊ ಪರ್ಸ್ನಲನ್ನು ಮಾತ್ರ ನೀವು ಇಲ್ಲಿ ಬರೀಬೇಕು. ಫಸ್ಟ್ ಎಂಟ್ರಿ ಜನರಲ್ ಎಕ್ಸ್ಪೆನ್ಸಸ್ 300 ರೂಪೀಸ್. ನೀವು ಇಲ್ಲಿ ಬಿಸ್ನೆಸ್ಸಿನ ಬರೀಲಿಕ್ಕಿಲ್ಲ, ಪರ್ಸ್ನಲಿನ ಮಾತ್ರ ಬರೀಬೇಕು. ದೆನ್ ಸ್ಯಾಲ್ರಿ ಇದೆ. ಸ್ಯಾಲ್ರಿಲೂ ಅದೇ ಥರ ನಾನು ನಿಮಗೆ ಅವಾಗ ಹೇಳಿದ್ದೆ. ಸೊ ಇಲ್ಲಿ ಬರೆದಿದ್ದೇನೆ ನೋಡಿ, ಸ್ಟಾಫ್ ಸ್ಯಾಲ್ರಿ ಬರೀಲಿಕ್ಕಿಲ್ಲ, ಪ್ರಾಪ್ರೈಟರ್ ಸ್ಯಾಲ್ರಿ ಮಾತ್ರ ಬರೀಬೇಕು. ಟೋಟಲ್ ಆಗಿ ಎಷ್ಟು ಸ್ಯಾಲ್ರಿ ಕೊಡ್ತಾ ಇದ್ದಾರೆ? 15,000 ಸ್ಯಾಲ್ರಿ ಪೇಮೆಂಟ್ ಮಾಡ್ತಿದ್ದಾರೆ. ಏನೋ ಇನ್ಫಾರ್ಮೇಷನ್ ಕೊಡದೇ ಇದ್ದರೆ ಸ್ಟಾಫ್ ಸ್ಯಾಲ್ರಿ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಸ್ಟಾಫಿಗೆ 15,000 ಸ್ಯಾಲ್ರಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಆ 15,000ನಲ್ಲಿ ಪ್ರಾಪ್ರೈಟರ್ ಸ್ಯಾಲ್ರಿ 6,000. ಸೊ ಸೆಕೆಂಡ್ ಎಂಟ್ರಿ ಪ್ರಾಪ್ರೈಟರ್ ಸ್ಯಾಲರಿ. ಪ್ರಾಪ್ರೈಟರ್ ಸ್ಯಾಲ್ರಿ ಎಷ್ಟು? 6,000. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್. ಯಾವಾಗ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ? ಬಿಸ್ನೆಸ್ಸಲ್ಲಿ ಅವರ ಪ್ರಾಡಕ್ಟ್ ಸೇಲ್ ಆಗಲಿ ಅಂಥೇಳಿ ಪ್ರಮೋಷನಿಗೋಸ್ಕರ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಸೊ ಇದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು, ಬರೀಲಿಕ್ಕಿಲ್ಲ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್. ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಷನ್ ಆಗುವಂಥ ಎಂಟ್ರಿ ಹೇಳಿದ್ದೆ ನೋಡಿ. ಇಂಟ್ರೆಸ್ಟ್ ಆನ್ ಲೋನ್ ಬರೀಬಾರ್ದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರೀಬೇಕು. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಯಾವ ಪರ್ಪಸ್ಸಿಗೆ ಲೋನ್ ಮಾಡ್ತಾ ಇದ್ದಾರೆ? ಬಿಸ್ನೆಸ್ ಪರ್ಪಸ್ಸಿಗೆ ಲೋನ್ ಮಾಡ್ತಾ ಇದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಲೋನ್ ಬರೀಲಿಕ್ಕಿಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರೀಬೇಕು. ಎಷ್ಟಿದೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್? ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ 2,000 ಅಮೌಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್. ನಾನು ನಿಮಗೆ ಕನ್ಫ್ಯೂಷನ್ ಆಗುವಂಥ ಎಲ್ಲ ಎಂಟ್ರಿಯನ್ನು ಫಾರ್ಮೇಟ್ ಕೆಳಗಡೆ ಬರೆದಿದ್ದೀನಿ ನೋಡಿ. ಬ್ಯಾಡ್ ಡೇಟ್ಸ್ ಬರೀಲಿಕ್ಕಿಲ್ಲ, ರಿಸರ್ವ್ ಅಥವಾ ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸನ್ನು ನೀವು ಬರೀಬೇಕಾಗತ್ತೆ. ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಎಷ್ಟು ಅಮೌಂಟ್ ಇದೆ? ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ 2,000 ಇದೆ. ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ. ಯೂಶ್ವಲಿ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಬರೀಲಿಕ್ಕಿಲ್ಲ. ಏನಕ್ಕೆ ಅಂತಂದರೆ ಫೈರ್ ಇನ್ಶೂರೆನ್ಸ್ ಮಾಡಿಸುವಂಥದ್ದು ಬಿಸ್ನೆಸ್ಸಲ್ಲಿ ಏನಾದರೂ ಸ್ಟಾಕ್ ಏನಾದರೂ ಡಿಸ್ಟ್ರಾಯ್ ಆದರೆ ಕ್ಲೈಮ್ ಸಿಗಲಿ ಅಂಥೇಳಿ ಬಿಸ್ನೆಸ್ ಪರ್ಪಸ್ಸಿಗೋಸ್ಕರ ಮಾಡಿಸಿರ್ತಾರೆ. ಬಟ್ ಈ ಪ್ರಾಬ್ಲಮಲ್ಲಿ ಏನಂತ ಕೊಟ್ಟಿದ್ದಾರೆ? ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಯಾವುದಕ್ಕೆ ಮಾಡಿಸ್ತಾ ಇದ್ದಾರೆ? ಹೌಸ್ ಪ್ರಾಪರ್ಟಿಗೆ ಮಾಡಿಸ್ತಾ ಇದ್ದಾರೆ. ಹೌಸ್ ಪ್ರಾಪರ್ಟಿ ಅಂತಂದರೆ ಮನೆ ಮೇಲೆ ಮಾಡಿಸಿರೋದ್ರಿಂದ ಪರ್ಸ್ನಲ್ ಆಗುತ್ತೆ. ಸೊ ಹಾಗಾಗಿ ಬರೀಬೇಕು ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಎಷ್ಟು ಅಮೌಂಟ್ ಇದೆ? ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ 100 ರೂಪೀಸ್ ಇದೆ. ದೆನ್ ಡಿಪ್ರಿಸಿಯೇಷನ್, ವೆರಿ ವೆರಿ ಇಂಪಾರ್ಟೆಂಟ್ ಎಂಟ್ರಿ. ಡಿಪ್ರಿಸಿಯೇಷನ್ ಕೆಲವೊಂದು ಪ್ರಾಬ್ಲಮ್ನಲ್ಲಿ ಆ್ಯಡಿಗೆ ಬರೀಲಿಕ್ಕಿರುತ್ತೆ, ಕೆಲವೊಂದು ಪ್ರಾಬ್ಲಮ್ನಲ್ಲಿ ಲೆಸ್ಸಿಗೆ ಬರೀಲಿಕ್ಕಿರುತ್ತೆ. ಹೇಗೆ ಗೊತ್ತಾಗುತ್ತೆ ಆ್ಯಡಿಗೆ ಬರೀಬೇಕಾ ಲೆಸ್ಸಿಗೆ ಬರೀಬೇಕಾ ಅಂತ? ಕ್ವಶನಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ನೋಡಬೇಕು, ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ನೋಡಬೇಕು. ಕ್ವಶನ್ನಲ್ಲಿ 4,000 ಇದೆ, ಅಡ್ಜಸ್ಟ್ಮೆಂಟಲ್ಲಿ 2,500 ಇದೆ.
ಕ್ವಶನಲ್ಲಿ ಜಾಸ್ತಿ ಇದೆಯಾ ಅಡ್ಜಸ್ಟ್ಮೆಂಟಲ್ಲಿ ಜಾಸ್ತಿ ಇದೆಯಾ ನೋಡಬೇಕು. ಕ್ವಶನ್ನಲ್ಲಿ ಜಾಸ್ತಿ ಇದ್ದರೆ ಆ್ಯಡಿಗೆ ಬರೀಬೇಕು, ಅಡ್ಜಸ್ಟ್ಮೆಂಟಲ್ಲಿ ಜಾಸ್ತಿ ಇದ್ದರೆ ಲೆಸ್ಸಿಗೆ ಬರೀಬೇಕು. ಸೊ ಈ ಪ್ರಾಬ್ಲಮಲ್ಲಿ ಡಿಪ್ರಿಸಿಯೇಷನ್ ಅಂತ 4000 ಇದೆ, ಕ್ವಶನ್ನಲ್ಲಿ P&L ಅಕೌಂಟಲ್ಲಿ 4000 ಇದೆ, ಕ್ವಶನ್ನಲ್ಲಿ ಜಾಸ್ತಿ ಇದೆ, ಅಡ್ಜಸ್ಟ್ಮೆಂಟಲ್ಲಿ ಕಮ್ಮಿ ಇದೆ. ಸೊ ಎಷ್ಟು ಜಾಸ್ತಿ ಇದೆ ಅದಕ್ಕೆ ನಾವು ಎಕ್ಸಸ್ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಎಕ್ಸಸ್ ಡಿಪ್ರಿಸಿಯೇಷನ್ ಅಂತ ಬರೆದು ಏನಕ್ಕೆ ನಾನು ಆ್ಯಡಿಗೆ ಬರೆದೆ, ಕ್ವಶನಲ್ಲಿ ಜಾಸ್ತಿ ಇರೋದ್ರಿಂದ ಆ್ಯಡಿಗೆ ಬರೆದೆ. ಒಂದು ವೇಳೆ ಅಡ್ಜಸ್ಟ್ಮೆಂಟಲ್ಲೇ ಜಾಸ್ತಿ ಇದ್ದರೆ ನಾವಿಲ್ಲಿ ಆ್ಯಡಿಗೆ ಬರೀಲಿಕ್ಕಿಲ್ಲ, ನೆಕ್ಸ್ಟ್ ಲೆಸ್ ಮಾಡಲಿಕ್ಕಿರುತ್ತೆ, ಲೆಸ್ ಮಾಡ್ತಾ ಅಮೌಂಟ್ ಬರೀಬೇಕಾಗತ್ತೆ. ಈಗ ಎಕ್ಸಸ್ ಡಿಪ್ರಿಸಿಯೇಷನ್ ಎಷ್ಟು ಜಾಸ್ತಿ ಇದೆ, ಡಿಫ್ರೆನ್ಸ್ ಅಮೌಂಟ್ ಬರೀಬೇಕು. 4000 ಕ್ವಶನಲ್ಲಿದೆ, ಅಡ್ಜಸ್ಟ್ಮೆಂಟಲ್ಲಿ ಎಷ್ಟಿದೆ 2500 ಇದೆ, ಡಿಫ್ರೆನ್ಸ್ ಅಮೌಂಟ್ ಎಷ್ಟು 4000 ಮೈನಸ್ 2500 ಅಂತಂದರೆ 1500 ಆಗುತ್ತೆ. ಅಲ್ಲಿಗೆ ಎಕ್ಸಸ್ ಡಿಪ್ರಿಸಿಯೇಷನ್ ಆಯಿತು. ನೋಡಿ ಕ್ವಶನಲ್ಲಿ 4000 ಇತ್ತು, ಅಡ್ಜಸ್ಟ್ಮೆಂಟಲ್ಲಿ 2500 ಇತ್ತು. ಸೊ ಅಡ್ಜಸ್ಟ್ಮೆಂಟಲ್ಲಿ ಕಮ್ಮಿ ಇರೋದ್ರಿಂದ ನಾವು ಆ್ಯಡಿಗೆ ಬರ್ತೀವಿ. ಕ್ವಶನಲ್ಲಿ ಜಾಸ್ತಿ ಇತ್ತು, ಸೊ ಆ್ಯಡಿಗೆ ಬರ್ತಿದ್ದೀವಿ. ಒಂದು ವೇಳೆ ಅಡ್ಜಸ್ಟ್ಮೆಂಟಲ್ಲಿ ಜಾಸ್ತಿ ಇದ್ದರೆ ಲೆಸ್ಸಿಗೆ ಬರೀಬೇಕಿತ್ತು. ಸೊ ಡಿಪ್ರಿಸಿಯೇಷನ್ ಆಯಿತು. ರಿಸರ್ವ್ ಫಾರ್ GST, ನಾನು ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ಹೇಳಿದ್ದೆ ಕನ್ಫ್ಯೂಷನ್ ಆಗುವಂಥ ಎಂಟ್ರಿ ಈ 5 ಎಂಟ್ರಿಗಳು. ಸೊ ಇವಿಷ್ಟನ್ನು ನೀಟಾಗಿ ಕಲೀರಿ. ಸ್ಟಾಫ್ ಸ್ಯಾಲ್ರಿ ಬರೀಲಿಕ್ಕಿಲ್ಲ, ಪ್ರಾಪರೇಟರ್ ಸ್ಯಾಲ್ರಿ ಬರೀಬೇಕು, ಬ್ಯಾಡ್ ಡೆಟ್ಸ್ ಬರೀಲಿಕ್ಕಿಲ್ಲ, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಬರೀಬೇಕು, GST ಬರೀಲಿಕ್ಕಿಲ್ಲ, ಬೇರೆ ಎಲ್ಲ ಟ್ಯಾಕ್ಸನ್ನು ಬರೀಬೇಕು, GST ಬರೀಲಿಕ್ಕಿಲ್ಲ, ಪ್ರಾವಿಷನ್ ಫಾರ್ GST ಬರೀಬೇಕು. ಸೊ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಈಗ ಪ್ರಾವಿಷನ್ ಫಾರ್ GST ಕೊಟ್ಟಿದ್ದಾರೆ, ರಿಸರ್ವ್ ಫಾರ್ GST ಕೊಟ್ಟಿದ್ದಾರೆ. ಸೊ ಬರೀಬೇಕಾಗತ್ತೆ. ರಿಸರ್ವ್ ಫಾರ್ GST ಏನು ಅಮೌಂಟ್ ಕೊಟ್ಟಿದ್ದಾರೆ, 10,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್, ಯಾವ GSTಯನ್ನು ಬಿಟ್ಟು ಬೇರೆ ಎಲ್ಲ ಥರದ ಟ್ಯಾಕ್ಸನ್ನು ಬರೀಬೇಕು. ಏನಕ್ಕೆ ಅಂತಂದರೆ GST ಸಂಬಂಧಪಟ್ಟಿದ್ದು ಬಿಸ್ನೆಸ್ಸಿಗೆ, ಬಟ್ ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಿದ್ದು ಬಿಸ್ನೆಸ್ಸಿಗಲ್ಲ. ಸೊ ಇನ್ಕಮ್ ಟ್ಯಾಕ್ಸ್ ಬರೀಬೇಕು. ಇನ್ಕಮ್ ಟ್ಯಾಕ್ಸ್ 2000. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಆನ್ ಲಾಸ್ಟ್ ಅಸೆಸ್ಮೆಂಟ್, ಇದನ್ನು ಕೂಡ ಬರೀಬೇಕು. ಇನ್ಕಮ್ ಟ್ಯಾಕ್ಸ್ ಆನ್ ಲಾಸ್ಟ್ ಅಸೆಸ್ಮೆಂಟ್, ನಾನಿಲ್ಲಿ ಶಾರ್ಟ್ ಫಾರ್ಮ್ ಬರಿತಾ ಇದ್ದೀನಿ, ವಿಡಿಯೋ ಲೆಂತಿ ಆಗುತ್ತೆ ಅಂಥೇಳಿ, 4000. ನೆಕ್ಸ್ಟ್ ಡೊನೇಷನ್ ಟು ಸೆಂಟ್ರಲ್ ಲೈಬ್ರರಿ. ನೋಡಿ ಯಾವುದೋ ಒಂದು ಲೈಬ್ರರಿಗೆ ಡೊನೇಷನ್ ಕೊಟ್ಟರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಲ್ಲ, ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಎಲ್ಲದನ್ನು ಇಲ್ಲಿ ಬರೀಬೇಕು. ಡೊನೇಷನ್ ಟು ಸೆಂಟ್ರಲ್ ಲೈಬ್ರರಿ ಎಷ್ಟು ಅಮೌಂಟ್ ಇದೆ, ಡೊನೇಷನ್ ಟು ಸೆಂಟ್ರಲ್ ಲೈಬ್ರರಿ 1000 ರೂಪೀಸ್ ಇದೆ. ದೆನ್ ಕಾರ್ಪೊರೇಟ್ ಟ್ಯಾಕ್ಸ್ ಆನ್ ಹೌಸ್ ಪ್ರಾಪರ್ಟಿ, ಮನೆ ಮೇಲೆ ಟ್ಯಾಕ್ಸ್ ಕಟ್ತಾ ಇದ್ದಾನೆ, ಬಟ್ ಏನಾದರೂ ಆಫೀಸಿನ ಮೇಲೆ, ಅವನು ಬಿಸ್ನೆಸ್ ಮಾಡುವಂಥ ಆಫೀಸಿನ ಮೇಲೆ ಟ್ಯಾಕ್ಸ್ ಕಟ್ಟಿದರೆ, ಶಾಪ್ ಮೇಲೆ ಟ್ಯಾಕ್ಸ್ ಕಟ್ಟಿದರೆ ಬರೀಲಿಕ್ಕಿಲ್ಲ, ಬಿಸ್ನೆಸ್ ಆಗುತ್ತೆ. ಇದು ಪರ್ಸನಲ್ ಎಕ್ಸ್ಪೆನ್ಸಸ್, ಹಾಗಾಗಿ ಬರೀಬೇಕು. ಕಾರ್ಪೊರೇಟ್ ಟ್ಯಾಕ್ಸ್ ಆನ್ ಹೌಸ್ ಪ್ರಾಪರ್ಟಿ ಏನು ಅಮೌಂಟ್ ಇದೆ, ಕಾರ್ಪೊರೇಟ್ ಟ್ಯಾಕ್ಸ್ ಆನ್ ಹೌಸ್ ಪ್ರಾಪರ್ಟಿ 500 ರೂಪೀಸ್ ಇದೆ. ನೆಕ್ಸ್ಟ್ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್, ಕ್ವಶನಲ್ಲಿ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಕಾರ್ ಎಕ್ಸ್ಪೆನ್ಸಸ್ ಅಂತ ಬರ್ಕೊಳ್ತಾ ಇದ್ದೀನಿ. ಅಡ್ಜಸ್ಟ್ಮೆಂಟ್ ಇದೆ, 300 ರೂಪಾಯಿ ಮಾತ್ರ ಪರ್ಸ್ನಲ್ ಯೂಸ್ ಅಂತೆ. ಸೊ 300 ರೂಪಾಯಿ ಮಾತ್ರ ಬರೀಬೇಕು, ನಾವು ಬಿಸ್ನೆಸ್ಸಿನ ಬರೀಲಿಕ್ಕಿಲ್ಲ. ವೆಲ್ತ್ ಟ್ಯಾಕ್ಸ್ ಪೇಡ್, ನಾನು ಆವಾಗಲೇ ಹೇಳಿದೆ GSTಯನ್ನು ಬಿಟ್ಟು ಬೇರೆ ಎಲ್ಲ ಟ್ಯಾಕ್ಸನ್ನು ಬರೀಬೇಕು. ವೆಲ್ತ್ ಟ್ಯಾಕ್ಸ್ ಎಷ್ಟು ಅಮೌಂಟ್ ಇದೆ, ವೆಲ್ತ್ ಟ್ಯಾಕ್ಸ್ 3500 ಇದೆ. ದೆನ್ ಸ್ಟೇಷನರಿ ಅಂತಂದರೆ ಬಿಸ್ನೆಸ್ಸಲ್ಲಿ ಯೂಸ್ ಮಾಡುವಂಥ ಈಗ ಸ್ಮಾಲ್ ಐಟಮ್ಸ್, ಈಗ ಪೇಪರ್ಸ್ ಇರ್ಬೋದು, ದೆನ್ ರಿಸಿಪ್ಟ್ ಬುಕ್ ಇರ್ಬೋದು, ಅದಕ್ಕೆಲ್ಲ ಸ್ಟೇಷನರಿ ಅಂತ ಅಂತೀವಿ. ಸೊ ಇದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು, ಹಾಗಾಗಿ ಬರೀಲಿಕ್ಕಿಲ್ಲ. ಸೊ ಅಲ್ಲಿಗೆ ಡೆಬಿಟ್ ಸೈಡ್ ಅಷ್ಟು ಮುಗೀತು. ನಾವು ಎಕ್ಸ್ಪೆನ್ಸಸ್ ಬರೀಬೇಕಾದ್ರೆ, ಆ್ಯಡ್ ಮಾಡಬೇಕಾದ್ರೆ ಡೆಬಿಟ್ ಸೈಡ್ ನೋಡಬೇಕು. ಡೆಬಿಟ್ ಸೈಡ್ನಲ್ಲಿ ಏನೂ ಗೊತ್ತಾಗಲಿಲ್ಲ ನಿಮಗೆ, ಸೊಲ್ಯೂಷನ್ ಮಾಡಲಿಕ್ಕೆ ಏನೂ ಗೊತ್ತಾಗ್ತಿಲ್ಲ ಅಂತಂದರೆ ಯಾವ್ದು ಪರ್ಸ್ನಲ್ ಅನಿಸುತ್ತೋ ಅದೆಲ್ಲದನ್ನು ಬರೀರಿ, ಬಿಸ್ನೆಸ್ ಅನಿಸೋದನ್ನು ಬರೆಯೋದು ಬೇಡ. ಸೊ ಎಲ್ಲ ಎಕ್ಸ್ಪೆನ್ಸಸ್ ಬರೆದಾಯಿತು. ನೆಕ್ಸ್ಟ್ ನಾನೀಗ ಆ್ಯಡ್ ಮಾಡ್ತಾ ಇದ್ದೀನಿ. 27,500ಗೆ ಇಷ್ಟನ್ನು ಆ್ಯಡ್ ಮಾಡಬೇಕು. ಸೊ ಇಷ್ಟು ಆ್ಯಡ್ ಮಾಡಿದ್ರೆ 27,500 ಪ್ಲಸ್ 300 ಪ್ಲಸ್ 6,000 ಪ್ಲಸ್ 2,000 ಪ್ಲಸ್ 100 ಪ್ಲಸ್ 1,500 ಪ್ಲಸ್ 10,000 ಪ್ಲಸ್ 2,000 ಪ್ಲಸ್ 4,000 ಪ್ಲಸ್ 1,000 ಪ್ಲಸ್ 500 ಪ್ಲಸ್ 300 ಪ್ಲಸ್ 3,500 ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ 27,500 ಪ್ಲಸ್ 300
plus 2000 plus 2000 plus 100 plus 1500 plus 10,000 plus 2000 plus 4000 plus 1000 plus 500 plus 300 plus 3500. ಸೊ ಇಷ್ಟನ್ನು ಆ್ಯಡ್ ಮಾಡಿದಾಗ ಏನೊಂದು ಆನ್ಸರ್ ಬರುತ್ತೋ ಆ ಆನ್ಸರ್ನಲ್ಲಿ ಬರ್ಕೊಳ್ಬೇಕು. ಲೆಸ್ ಇನ್ಕಮ್ಸ್ ಆಫ್ ಅದರ್ ಹೆಡ್. ಸೊ ಇನ್ಕಮ್ಸ್ ಬರೀಬೇಕಾದ್ರೆ ಇಲ್ಲಿ ಆನ್ಸರ್ ನಾನು ಇಲ್ಲಿ ಟೋಟಲ್ ಮಾಡಲಿಲ್ಲ, ಟೋಟಲ್ ಮಾಡಿ ಮತ್ತೆ ಹೇಳ್ತೀನಿ. ಲೆಸ್ ಇನ್ಕಮ್ಸ್ ಆಫ್ ಅದರ್ ಹೆಡ್. ಇನ್ಕಮ್ ಬರೀಬೇಕಾದ್ರೆ ನೀವು ಕ್ರೆಡಿಟ್ ಸೈಡ್ ನೋಡಬೇಕಾಗತ್ತೆ. ಸೊ ಕ್ರೆಡಿಟ್ ಸೈಡ್ನಲ್ಲಿ ಯಾವ್ಯಾವ ಎಂಟ್ರಿ ಕೊಟ್ಟಿದ್ದಾರೆ ನೋಡಬೇಕು. ಎಷ್ಟು ಎಂಟ್ರಿ ಕೊಟ್ಟಿದ್ದಾರೋ ಅಲ್ಲಿ ಕೊಟ್ಟಿರೋವಂಥ ಎಂಟ್ರಿಗಳಲ್ಲಿ ಇವಿಷ್ಟು ಎಂಟ್ರಿಯನ್ನು ಬಿಟ್ಟು ಬರೀಬೇಕು. ಯಾವ್ದಾವ್ದು ಬಿಡಬೇಕು? ಗ್ರಾಸ್ ಪ್ರಾಫಿಟ್ ಬರೀಲಿಕ್ಕಿಲ್ಲ, ಕ್ಲೋಸಿಂಗ್ ಸ್ಟಾಕ್ ಬರೀಲಿಕ್ಕಿಲ್ಲ, ಕಮಿಷನ್ ಹಾಗೆ ಡಿಸ್ಕೌಂಟ್ ರಿಸೀವ್ಡ್ ಬರೀಲಿಕ್ಕಿಲ್ಲ, ಸೇಲ್ಸ್ ಬರೀಲಿಕ್ಕಿಲ್ಲ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಬರೀಲಿಕ್ಕಿಲ್ಲ, ಮಿಸಲೇನಿಯಸ್ ಇನ್ಕಮ್ ಬರೀಲಿಕ್ಕಿಲ್ಲ. ಏನಕ್ಕೆ ಅಂತಂದರೆ ಇವಿಷ್ಟು ಸಂಬಂಧಪಟ್ಟಿದ್ದು ಬಿಸ್ನೆಸ್ಸಿಗೆ. ಸೊ ಇವಿಷ್ಟನ್ನು ಬಿಟ್ಟು ಉಳಿದಿರೋದೆಲ್ಲದನ್ನು ಬರೀಬೇಕು. ನೋಡಿ, ಗ್ರಾಸ್ ಪ್ರಾಫಿಟ್ ಬರೀಲಿಕ್ಕಿಲ್ಲ, ದೆನ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಬರೀಲಿಕ್ಕಿಲ್ಲ. ಸೊ ಯಾವ್ದ್ಯಾವ್ದು ಉಳಿಯುತ್ತೋ ಅವೆಲ್ಲದನ್ನು ಬರೀಬೇಕು. ಯಾವ್ದ್ಯಾವ್ದು ಉಳಿಯುತ್ತೆ? ಸೊ ಯಾವ್ದ್ಯಾವ್ದು ಉಳಿಯುತ್ತೆ ಅಂತಂದರೆ ಇನ್ಕಮ್ ಆನ್ ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್. ಎಷ್ಟಿದೆ ಇನ್ಕಮ್ ಆನ್ ಸೇಲ್ ಆಫ್ ರೆಸಿಡೆನ್ಷಿಯಲ್ ಹೌಸ್? 18,000 ಇದೆ. ದೆನ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ರಿಲೇಟೆಡ್ ಟು ಬಿಸ್ನೆಸ್ ಬರೀಲಿಕ್ಕಿಲ್ಲ. ರೆಂಟ್ ರಿಸೀವ್ಡ್ ಅಮೌಂಟ್ ಎಷ್ಟಿದೆ? 3,000 ಇದೆ. ದೆನ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಎಷ್ಟು ಅಮೌಂಟ್ ಇದೆ? 1,000 ಇದೆ. ಇಲ್ಲಿ ಎಕ್ಸೆಂಪ್ಟೆಡ್ ಇನ್ಕಮ್ ಕೊಟ್ಟಿದ್ದರೂ ಕೂಡ ಇಂಟ್ರೆಸ್ಟ್ ಆನ್ POSB ಎಕ್ಸೆಂಪ್ಟೆಡ್ ಇನ್ಕಮ್ ಆಗುತ್ತೆ. ಎಕ್ಸೆಂಪ್ಟೆಡ್ ಇನ್ಕಮ್ ಕೊಟ್ಟಿದ್ದರೂ ಕೂಡ ನೀವು ಇಲ್ಲೇ ಬರೀಬೇಕಾಗತ್ತೆ. ಸೊ ಇಷ್ಟನ್ನು ಲೆಸ್ ಮಾಡಿದ್ರೆ ಬರೋವಂಥ ಆನ್ಸರೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗುತ್ತೆ. ಸೊ ಇನ್ಕಮ್ ಬರೀಬೇಕಾದ್ರೆ ನಾನು ಹೇಳಿದ್ದನ್ನು ನೆನ್ಪಿಟ್ಕೊಂಡಿರಿ, 6 ಎಂಟ್ರಿಯನ್ನು ಬಿಟ್ಟು ಬೇರೆ ಎಲ್ಲ ಎಂಟ್ರಿಯನ್ನು ಇಲ್ಲಿ ಬರೀಬೇಕಾಗತ್ತೆ. ಸೊ ಈಗ ಬರೋವಂಥ ಆನ್ಸರ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಏನು ಆನ್ಸರ್ ಬರುತ್ತೆ ಅಂತಂದರೆ ಸ್ಟಾರ್ಟಿಂಗ್ನಲ್ಲಿರೋ ಅಮೌಂಟಿಗೆ 27,500 ಅಮೌಂಟ್ ಇದೆ. ಆ 27,500ಗೆ ಇವಿಷ್ಟನ್ನು ಆ್ಯಡ್ ಮಾಡಿದ್ರೆ ಆಯಿತು. ಯಾವುದಿದೆ? 300 ಪ್ಲಸ್ 6,000 ಪ್ಲಸ್ 2,000 ಪ್ಲಸ್ ಅಗೈನ್ 2,000 ಪ್ಲಸ್ 100 ಪ್ಲಸ್ 1,500 ಪ್ಲಸ್ 10,000 ಪ್ಲಸ್ 2,000 ಪ್ಲಸ್ 4,000 ಪ್ಲಸ್ 1,000 ಪ್ಲಸ್ 500 ಪ್ಲಸ್ 300 ಪ್ಲಸ್ 3,500 ಆ್ಯಡ್ ಮಾಡಿದಾಗ ಬರೋವಂಥ ಆನ್ಸರ್ 33,200. ಇವಿಷ್ಟನ್ನು ಆ್ಯಡ್ ಮಾಡಿದಾಗ 33,200 ಆಗುತ್ತೆ. ಪ್ಲಸ್ 27,500 ಮಾಡಿದಾಗ 60,700 ಬರುತ್ತೆ. ಸೊ 60,700 ಹೇಗೆ ಬಂತು ಅಂತಂದರೆ 27,500ಗೆ ಏನೇನು ಆ್ಯಡ್ ಮಾಡಿದೆವು ಅಷ್ಟನ್ನು ಆ್ಯಡ್ ಮಾಡಿದಾಗ 60,700 ಬರುತ್ತೆ. ಇವಿಷ್ಟು ಇನ್ಕಮ್ಗಳನ್ನು ಲೆಸ್ ಮಾಡಿದಾಗ ಬರುವಂಥ ಆನ್ಸರೇ ಇನ್ಕಮ್ ಫ್ರಮ್ ಬಿಸ್ನೆಸ್. 60,700ಇಂದ 18,000 ಮೈನಸ್ 3,000 ಮೈನಸ್ 1,000. ಸೊ ಬರುವಂಥ ಆನ್ಸರ್ 38,700. ಸೊ ನೀವು ಈ ಥರದಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರಾಬ್ಲಮನ್ನು ಮಾಡಬೇಕಾಗತ್ತೆ. ಸಪೋಸ್ ಇದೇ ಪ್ರಾಬ್ಲಮಲ್ಲೇ ಏನಾದರೂ ನೆಟ್ ಲಾಸ್ ಅಂತ ಕೊಟ್ಟಿದ್ದರೆ ನೀವು ಮಾಮೂಲಿ ಹೇಗೆ ಸೊಲ್ಯೂಷನ್ ಮಾಡ್ತೀರೋ ಅದೇ ಥರನೇ ಸೊಲ್ಯೂಷನ್ ಮಾಡಿ. ಬಟ್ ಲಾಸ್ಟಿಗೆ ಟೋಟಲ್ ಮಾಡೋದಕ್ಕಿಂತ ಮುಂಚೆ ಆ್ಯಡ್ ಇರೋದನ್ನು ತೆಗೆದು ಲೆಸ್ ಅಂತ ಬರ್ಕೊಳ್ಳಿ, ಲೆಸ್ ಇರೋದನ್ನು ತೆಗೆದು ಆ್ಯಡ್ ಅಂತ ಬರ್ಕೊಳ್ಳಿ. ಯಾವಾಗ ಆ ಥರದಲ್ಲಿ ಮಾಡಬೇಕು? ನೆಟ್ ಪ್ರಾಫಿಟ್ ಕೊಡೋ ಬದಲು ನೆಟ್ ಲಾಸ್ ಕೊಟ್ಟರೆ ಆ್ಯಡ್ ಇರೋದೆಲ್ಲ ಲೆಸ್ ಆಗುತ್ತೆ, ಲೆಸ್ ಇರೋದೆಲ್ಲ ಆ್ಯಡ್ ಆಗುತ್ತೆ. ಬಟ್ ನೆಟ್ ಲಾಸಿಗೆ ಈಗ -20,000 ನೆಟ್ ಲಾಸಿಗೆ -20,000 ಅಂತ ಬರ್ಕೊಳ್ಳೋಕ್ಕಿಲ್ಲ, 20,000 ಅಂತಲೇ ಬರ್ಕೊಳ್ಬೇಕು. ನೆಟ್ ಲಾಸ್ 20,000 ಅಂತ ಕೊಟ್ಟಿದ್ರೆ -20 ಬರೀಲಿಕ್ಕಿಲ್ಲ, 20 ಅಂತಲೇ ಬರೀಬೇಕು. ಆ್ಯಡ್ ಅಂತಿರೋದೆಲ್ಲ ಲೆಸ್ ಇರೋದೆಲ್ಲ ಆ್ಯಡ್ ಆಗುತ್ತೆ. ಸೊ ಈ ಥರದಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರಾಬ್ಲಮನ್ನು ನೀವು ಮಾಡಬೇಕಾಗತ್ತೆ. ಸೊ ಕೆಲವೊಂದು ಬಿಸ್ನೆಸ್ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿರುತ್ತೆ. ಅದು ಯಾವ್ದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರೀಬೇಕು ಅಂತ ನೀವು ಇಲ್ಲಿ ಲಿಸ್ಟ್ ಇದೆ. ಸೊ ಇವಿಷ್ಟನ್ನು ನೀವು ಓದ್ಕೊಳ್ಬೇಕಾಗತ್ತೆ. ದೆನ್ ಇಲ್ಲಿ ಇಂಪಾರ್ಟೆಂಟ್ ಒಂದು 5 ಎಂಟ್ರಿ ಬರೆದಿದ್ದೀನಿ. ಸ್ಟಾಫ್ ಸ್ಯಾಲ್ರಿ, ಪ್ರಾಪರೇಟರ್ ಸ್ಯಾಲ್ರಿ, ಇವಿಷ್ಟನ್ನು ಓದ್ಕೊಂಡ್ರೆ ಪ್ರಾಬ್ಲಮ್ ಮಾಡೋದು ಈಸಿ ಆಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ.
ಸೊ ವಿಡಿಯೋ ಅರ್ಥ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.